ನಮಸ್ತೆ ವೀಕ್ಷಕರೇ, ನಿಧಿ ಅಡುಗೆ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಕೇವಲ ಒಂದು ಮಾವಿನ ಹಣ್ಣು ಬಳಸಿ ಮನೆ ಮಂದಿಗೆಲ್ಲ ಸಾಕಾಗುವಷ್ಟು ರುಚಿಕರವಾದ ಸಿಹಿ ಕಡುಬು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಬೆಳಗಿನ ಟಿಫಿನ್ಗೆ, ಈವ್ನಿಂಗ್ ಸ್ನ್ಯಾಕ್ ಆಗಿ ಇದನ್ನು ಸರ್ವ್ ಮಾಡಬಹುದು. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ ಹಾಗೂ ಇದನ್ನು ಇನ್ಸ್ಟೆಂಟಾಗಿ ತಯಾರಿಸಬಹುದು. ಹಾಗಾದರೆ ರೆಸಿಪಿಯನ್ನು ಪ್ರಾರಂಭಿಸೋಣ. ಇಲ್ಲಿ ಈ ರೆಸಿಪಿಗೆ ಒಂದು ಮಾವಿನ ಹಣ್ಣನ್ನು ಬಳಸ್ತಾ ಇದ್ದೇನೆ. ನೀವು ಯಾವುದೇ ಜಾತಿಯ ಮಾವಿನ ಹಣ್ಣನ್ನು ಬಳಸಿ ಇದನ್ನು ತಯಾರಿಸಬಹುದು. ಮೊದಲಿಗೆ ಇದನ್ನು ಸ್ಲೈಸಸ್ ಮಾಡುವ ಹಾಗೂ ಇದರ ಒಳಗಿನ ಪಲ್ಪ್ ಇದೆಯಲ್ಲ, ಸಿಪ್ಪೆಯಿಂದ ಸಪ್ರೇಟ್ ಮಾಡಬೇಕು. ಸ್ಪೂನ್ ಅಥವಾ ಚಾಕುವನ್ನು ಬಳಸಿ ಸಿಪ್ಪೆಯಿಂದ ಈ ರೀತಿ ಸಪ್ರೇಟ್ ಮಾಡಬೇಕು. ನೋಡಿ, ಎಲ್ಲ ಪಲ್ಪನ್ನು ಇಲ್ಲಿ ಸಪ್ರೇಟ್ ಮಾಡಿ ಒಂದು ಬಟ್ಟಲಲ್ಲಿ ಸೇರಿಸಿಟ್ಟಿದ್ದೇನೆ. ನೆಕ್ಸ್ಟ್ ಈಗ ಮಿಕ್ಸರ್ ಜಾರಲ್ಲಿ ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸುವ. ಇದರ ಜೊತೆಗೆ ನಾವು ಬಿಡಿಸಿಟ್ಟ ಮಾವಿನ ಹಣ್ಣಿನ ಈ ಪಲ್ಪ್ ಇದೆಯಲ್ಲ, ಅದನ್ನು ಸಹ ಸೇರಿಸಿ ರುಚಿಗೆ ಉಪ್ಪು ಸೇರಿಸಿ ಇದನ್ನು ಸ್ಮೂತಾಗಿ ರುಬ್ಬಿಕೊಳ್ಬೇಕು. ಈಗ ನೀರು ಒಂದಿಷ್ಟು ಸೇರಿಸಬಾರ್ದು. ನೋಡಿ, ಸ್ಮೂತಾದ ಪೇಸ್ಟ್ ಇಲ್ಲಿ ತಯಾರಾಗಿದೆ. ಇದನ್ನಿಲ್ಲಿ ಒಂದು ಪಾತ್ರೆಗೆ ಸೇರಿಸುವ. ನೆಕ್ಸ್ಟ್ ಇದರ ಒಳಗಿದು ಫಿಲ್ಲಿಂಗಿಗೆ ಸಿಹಿ ಮಿಶ್ರಣವನ್ನು ತಯಾರಿಸಬೇಕು. ಹಾಗಾಗಿ ಒಂದು ಪ್ಯಾನನ್ನು ಗ್ಯಾಸಲ್ಲಿಟ್ಟು ಫ್ಲೇಮ್ ಆನ್ ಮಾಡುವ ಹಾಗೂ 1-2 ಸ್ಪೂನಷ್ಟು ತುಪ್ಪವನ್ನು ಸೇರಿಸಬೇಕು. ತುಪ್ಪ ಇಲ್ಲಿ ಮೆಲ್ಟ್ ಆಗಿದೆ. ಈಗ ಇದರಲ್ಲಿ 1 ತೆಂಗಿನಕಾಯಿಯ ಹೋಳಿನ ತುರಿಯನ್ನು ಸೇರಿಸಿಕೊಳ್ಬೇಕು. ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಮೀಡಿಯಂ ಫ್ಲೇಮಲ್ಲಿ ಉರಿತಾ ತುರಿಯಲ್ಲಿರುವ ನೀರಿನಂಶ ಇಲ್ಲಿ ನೋಡಿ ಡ್ರೈ ಆಗ್ತಾ ಬಂದಿದೆ. ಈಗ ಇದರಲ್ಲಿ ಒಂದು ಅರ್ಧ ಕಪ್ಪಷ್ಟು ಬೆಲ್ಲದ ಹುಡಿಯನ್ನು ಸೇರಿಸಿಕೊಳ್ಬೇಕು. ಬೆಲ್ಲದ ಹುಡಿ ಕೂಡ ಈ ತೆಂಗಿನ ತುರಿ ಜೊತೆಗೆ ನಾವು ಹುರ್ಕೊಳ್ಬೇಕು. ಈಗ ಇದರಲ್ಲಿ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಹುಡಿಯನ್ನು ಸಹ ಸೇರಿಸಿ ಮಿಕ್ಸ್ ಮಾಡಿಕೊಳ್ಳುವ. ಬೆಲ್ಲದ ಚಿಕ್ಕ ಚಿಕ್ಕ ಪೀಸಸ್ ನೋಡಿ ಕಂಪ್ಲೀಟಾಗಿ ಮೆಲ್ಟ್ ಆಗಬೇಕು. ಅಷ್ಟು ಹೊತ್ತು ಇದನ್ನು ಹುರ್ಕೊಳ್ಬೇಕು. ಪ್ಯಾನ್ ಇಲ್ಲಿ ಬಿಸಿ ಇರುವುದರಿಂದ ಬೆಲ್ಲ ಮೆಲ್ಟ್ ಆಗಿದೆ. ಇಷ್ಟಾದರೆ ಸಾಕು. ಈಗ ಫ್ಲೇಮನ್ನು ನಾವು ಆಫ್ ಮಾಡುವ ಹಾಗೂ ಈ ಮಿಶ್ರಣವನ್ನು ಒಂದು ಪಾತ್ರೆಯಲ್ಲಿ ಸೇರಿಸಬೇಕು. ನೋಡಿ, ರುಬ್ಬಿದ ಮಾವಿನ ಹಣ್ಣಿನ ಮಿಶ್ರಣ ಒಂದು ಪಾತ್ರೆಯಲ್ಲಿ ಇಲ್ಲಿ ಸೇರಿಸಿಟ್ಟಿದ್ದೇನೆ. ಸ್ವಲ್ಪ ಗಟ್ಟಿಯಾಗಿ ಈ ಹದದಲ್ಲಿರಬೇಕು. ಅಗತ್ಯ ಎನಿಸಿದರೆ ಸ್ವಲ್ಪ ನೀರನ್ನು ನೀವು ಸೇರಿಸಬಹುದು. ತೆಂಗಿನ ತುರಿ ಹಾಗೂ ಬೆಲ್ಲದ ಮಿಶ್ರಣ ನೋಡಿ ಇಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ಇಟ್ಟಿದ್ದೇನೆ. ಈಗ ಬಾಳೆ ಎಲೆಯನ್ನು ಈ ರೀತಿ ಮೀಡಿಯಂ ಸೈಜಿದು ಪೀಸಸ್ ಮಾಡಬೇಕು. ಇದನ್ನು ತೊಳೆದು ಒರೆಸಿಟ್ಟುಕೊಳ್ಳುವ. ಬೇಕಾದರೆ ನೀವು ತುಪ್ಪವನ್ನು ಸಹ ಇದರ ಮೇಲೆ ಸವರಿಕೊಳ್ಬೋದು. ಈಗ ಒಂದು ದೊಡ್ಡ ಸ್ಪೂನಷ್ಟು ಹಿಟ್ಟನ್ನು ಈ ರೀತಿ ವೃತ್ತಾಕಾರದಲ್ಲಿ ಬಾಳೆ ಎಲೆ ಮೇಲೆ ಸ್ಪ್ರೆಡ್ ಮಾಡಬೇಕು. ದೋಸೆ ಥರದಲ್ಲಿ ಇದನ್ನು ಸ್ಪ್ರೆಡ್ ಮಾಡುವ. ಸ್ವಲ್ಪ ದಪ್ಪಗೆ ದೋಸೆ ಥರ ಇದನ್ನಿಲ್ಲಿ ಸ್ಪ್ರೆಡ್ ಮಾಡಿದ್ದೇನೆ. ಈಗ ತಯಾರಿಸಿಟ್ಟ ಸಿಹಿ ಮಿಶ್ರಣವನ್ನು ಇದರ ಮಧ್ಯದಲ್ಲಿ ಸೇರಿಸಬೇಕು. 2 ಅಂಚನ್ನು ಸ್ವಲ್ಪ ಬಿಟ್ಟು ಈ ರೀತಿಯಲ್ಲಿ ಸೇರಿಸಿ ಎಲೆಯನ್ನು ಫೋಲ್ಡ್ ಮಾಡುವ. ಇದೇ ರೀತಿ ಉಳಿದ ಎಲೆಗಳಲ್ಲಿ ಹಿಟ್ಟನ್ನು ಸ್ಪ್ರೆಡ್ ಮಾಡುವ ಹಾಗೂ ಮಧ್ಯದಲ್ಲಿ ಈ ರೀತಿ ಸಿಹಿ ಮಿಶ್ರಣವನ್ನು ಸೇರಿಸಿ ಎಲೆಯನ್ನು ಫೋಲ್ಡ್ ಮಾಡಬೇಕು. ತಯಾರಿಸಿಟ್ಟ ಈ ಕಡುಬನ್ನು ಈಗ ನಾವು ಇಡ್ಲಿ ಸ್ಟೀಮರಲ್ಲಿ ಬೇಯಿಸಬೇಕು. ಇಡ್ಲಿ ಸ್ಟೀಮರನ್ನು ನಾನು ಆಲ್ರೆಡಿ ಬಿಸಿಗಿಟ್ಟಿದ್ದೇನೆ. ಇದು ಕಾದಿದೆ ಕೂಡ. ಫ್ಲೇಮನ್ನು ನಾವು ಮೀಡಿಯಮಲ್ಲಿಟ್ಟು ಈಗ ಕಡುಬನ್ನು ಒಂದೊಂದಾಗಿಯೇ ಸೇರಿಸಿ ಬೇಯಿಸಬೇಕು. ಇದನ್ನು ಒಂದು 12-15 ನಿಮಿಷ ಬೇಯಿಸಿದರೆ ಸಾಕು. ನೋಡಿ, ಫ್ಲೇಮನ್ನು ಈಗ ಆಫ್ ಮಾಡಿದ್ದೇನೆ ಹಾಗೂ ತಣಿಯಲು ಇಲ್ಲಿ ಕೆಳಗಿಟ್ಟಿದ್ದೇನೆ. ಇದರ ಬಿಸಿ ಹಬೆ ಹೋಗಲು ಒಂದು 2 ನಿಮಿಷ ಇಡುವ. ಈಗ ನೋಡಿ, ಒಂದು ಕಡುಬನ್ನು ನಿಮಗೆ ಬಿಡಿಸಿ ತೋರಿಸ್ತಾ ಇದ್ದೇನೆ. ವಾವ್, ನೋಡಿ ಎಷ್ಟು ಸೂಪರಾಗಿ ಬಂದಿದೆ. ನೋಡಿ, ಎಲೆಗೆ ಒಂದಿಷ್ಟು ಅಂಟಿಕೊಂಡಿಲ್ಲ, ಪರ್ಫೆಕ್ಟಾಗಿ ಬೆಂದಿದೆ ಕೂಡ. ಇದನ್ನಿಲ್ಲಿ ಈಗ ಸರ್ವಿಂಗ್ ಪ್ಲೇಟಿಗೆ ಸೇರಿಸಿ ಸರ್ವ್ ಮಾಡುವ. ಬೆಳಗಿನ ಉಪಹಾರಕ್ಕೆ, ಸಂಜೆ ಸ್ನ್ಯಾಕ್ ಆಗಿ ಮಾಡುವಂತಹ ಟೇಸ್ಟಿಯಾದ ಮಾವಿನ ಹಣ್ಣಿನ ಸಿಹಿ ಕಡುಬು ಇಲ್ಲಿ ತಯಾರಾಗಿದೆ. ಕೇವಲ ಒಂದು ಮಾವಿನ ಹಣ್ಣು ಬಳಸಿ ಮನೆ ಮಂದಿಗೆಲ್ಲ ಸಾಕಾಗುವಷ್ಟು ಕಡುಬನ್ನು ನಾವು ತಯಾರಿಸಬಹುದು. ಇನ್ಸ್ಟೆಂಟಾಗಿ ಮಾಡುವ ಈ ರೆಸಿಪಿ ಒಂದು ಬಾರಿ ನೀವು ಟ್ರೈ ಮಾಡಿ. ಹೇಗಾಗಿದೆ ಅಂತ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಇವತ್ತಿನ ಈ ರೆಸಿಪಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಕೊಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಚಾನಲ್ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.